ಗೈಸ್ ಎಲ್ಲರೂ ಹೇಗಿದ್ರ ಅಂದ್ರೆ ಸೂಪರ್ ಆಗಿದ್ದೀನಿ. ಅದು ವಿಡಿಯೋ ಇವಾಗ ಶುರು ಮಾಡಿದೆ. ನಿಮ್ಮ ಗಾನವಿ ವಿಜಯನ ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಲ್ಲ. ಇವತ್ತು ಸಂಜೆಯಿಂದ ಡೇ ಟು ಡೇ ಇದ್ದಾಗ ಸಂಜೆಯಿಂದನೇ ಶುರು ಮಾಡಿದ್ವಿ ವಿಡಿಯೋನ. ನಾವು ಅಕ್ಕಿ ಕುತ್ಕೊಂಡು ಬಿಸ್ಕೆಟ್ ತಿಂತಿದ್ದಾರೆ. ನಾನು ನಮ್ಮ ಹಸ್ಬೆಂಡ್ಗೆ ಬ್ಲ್ಯಾಕ್ ಕಾಫಿ ಮಾಡಿ ಕೊಡ್ತಾ ಇದ್ದೀನಿ. ತಳಿ ಅದು ಹೊಡೆದೋಗಿರೋ ಲೋಟದಲ್ಲಿ ಅವ್ರು ತಪ್ಪದ್ದು ಹೊಡೆದಕೊಂಡಿರೋದು ನಾನು ತಪ್ಪ. ಕುಡಿದ್ಬಿಟ್ಟು ಕೊಡಬಾರ್ದಂಗೆಲ್ಲ ಕೆಟ್ಟ ಅಭ್ಯಾಸ. ಸುಡ್ತೈತೆ ಅಷ್ಟೊಂದು ಸುಡ್ತೈತೆ. ನಾನು ತಣ್ಣಗೈತೆ ಅಂತ ಇಟ್ಕೊಂಬಿಟ್ರೆ ಲೇಟಾಗಿ ಶುರು ಮಾಡಿದ್ದೀವಿ ವಿಡಿಯೋನ. ಏನು ಮಾಡ್ತಾ ಇದೀಯಾ? ಸುಮ್ಮನೆ ಬೇಜಾರಾಯ್ತಿತ್ತು, ಅದಕ್ಕೇನೋ ಒಂದು ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಅದು ಏನು ಅನ್ನೋದಯ್ಯ. ತೋರ್ಸು. ಸುಮ್ಮನೆ ಮಾಡ್ತಾ ಇದ್ದೀನಿ ಏನೋ. ತೋರ್ಸಮ್ಮ ಏನು ಮಾಡ್ತಾ ಇದೀಯಾ ಅಂತ. ಓ ನಾಳೆ ದೋಸೆ ಅಂದ್ಕೊಂಡೆ. ಯಾಕೆ ಇನ್ನ ನಿಪ್ಪಟ್ಟು ಮಸಾಲ ಮಾಡ್ತಾ ಇದ್ದಾಳೆ ಗಾಯ್ಸ್. ಅದು ಹೆಂಗೆ ಮಾಡೋದು ಏನು ಅನ್ನೋದು ಗೊತ್ತಿಲ್ಲ. ಕ್ಯಾರೆಟು ಸೌತೆಕಾಯಿ ತುರ್ಕೊಂಡಿದ್ದಾಳೆ. ಇದ್ರ ಮೇಲೆ ಹಾಕೊಳ್ಳೋದು ತಿನ್ನೋದು ಅಷ್ಟೇನಾ? ನನಗೆ ಗೊತ್ತಿಲ್ಲ. ನಾನು ನಿಪ್ಪಟ್ಟು ಮಸಾಲ ಮಾಡ್ತಾಳೆ ಅದ್ರ ಮೇಲೆ ಹಾಕೊಳ್ಳೋದು ತಿನ್ನೋದು ಅಂತೆ. ಬ್ಲ್ಯಾಕ್ ಕಾಫಿ. ಇದನ್ನ ಹಿಂಗೆ ತಗೊಂಡು ಉಪ್ಪು ಖಾರ ಮೆಣಸು ಪುಡಿ ಹಾಕಂತ ತಿನ್ನೋದ. ಉಪ್ಪು ಖಾರ ಎರಡು ಮಿಕ್ಸ್. ಅಯ್ಯೋ ಅಷ್ಟೊಂಥರ ಖಾರ. ಬೇಗ ಹಾಕು, ಕಾಯ್ತೈತೆ. ತುಂಬ ಬಟ್ಲಿಗೆ ಹಾಕತ್ತಾರೆ, ಮುಚ್ಚಳಕ್ಕೆ ಹಾಕೊಂಬಿಟ್ಟಿದ್ದಾಳೆ ಗೈಸು. ಹಾಕು ಸಾಕು. ಎಷ್ಟು ಟೇಸ್ಟ್ ಮಾಡೋಣ. ಇಟ್ಕೊಳ್ಳೆ. ಏನೋ ದೊಡ್ಡ ಫೀಲ್ ಮಾಡ್ತಾರೆ ಗೈಸ್. ಹಂಗಿಂದ ತಂದ್ಬಿಟ್ಟಿರೋ ನಿಪ್ಪಟ್ಟಲ್ಲಿ ಸೌತೆಕಾಯಿ, ಉಪ್ಪು ಖಾರ ಹಾಕಿದ್ಯಾ, ಸೌತೆಕಾಯಿ, ಕ್ಯಾರೆಟು ಫೀಲ್ ಕೊಡ್ತೈತೆ. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಬೇಕಾದ್ರೆ ನೀನು ನೋಡಿ ಟೇಸ್ಟ್ ಮಾಡಿ. ಅಷ್ಟಾಗ್ಲೇನು ಬಾಯಿಗೆ ಹೋಗಲ್ಲ ಅನ್ಸುತ್ತೆ ನನಗೆ. ಹೌದಾ? ಹಾಕೋ. ನೀನು ನಂತರನೇ ಫೀಲ್ ಮಾಡ್ತೀವಿ ನೋಡು. ನನಗೆ ಹೊರ್ಗಡೆ ಏನೋ ತಿಂತಾರಲ್ಲ ಗೈಸ್, ಒಂಥರ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಹೇಯ್ ಪೂರ್ತಿ ಹಾಕ. ಚೆನ್ನಾಗ ಪೂರ್ತಿ ಹಾಕ. ನಾವೊಂದು ವಿಡಿಯೋ ಮಾಡೋಣ, 1 ಬೈಟ್ 2 ಬೈಟ್ ಅಂತ ಮಾಡೋದು ಇವಾಗ ಇನ್ಸ್ಟಾಗ್ರಾಮ್ಗೆ. ಚೆನ್ನಾಯ್ತಲ್ಲ ನೋಡಿ ಗೈಸ್. ನಮ್ಮ ಖುಷಿಗೆ ಶಿಕ್ಷೆ ಕೊಟ್ಟಿದ್ದೀನಿ. ಯಾಕೋ ಕೊಟ್ಟಿರೋದು ಶಿಕ್ಷೆನ? ಏನು ತಪ್ಪು ಮಾಡಿದ್ಯಾ? ಹಾಂ, ಏನು ತಪ್ಪು ಮಾಡಿದ್ಯಾ? ಗೊತ್ತಿಲ್ವಾ? ತಪ್ಪು ಮಾಡಿರೋನು ಗೊತ್ತಿರುತ್ತೆ ನೋಡಿ ಗೈಸ್. ಇಲ್ಲಿ ಬರ್ದಿರೋದು ಇಲ್ಲಿ ಅದೇನಂತ ಕ್ರಯನ್ಸ್ ತಂದ್ಬಿಟ್ಟು ನಿನಗಷ್ಟು ಬರೆಯೋದು ನಿನಗಿದ್ರೆ ಬರಿಬೇಕು ಅನ್ನೋದು. ಸ್ಲೇಟ್ ಐತೆ, ಬಳಪ ಐತೆ, ಇಲ್ಲೇನೆ ತಗೊಂಡು ಬರೀ. ಎಷ್ಟು ಬೇಕಾದ್ರು ಸ್ಲೇಟಲ್ಲಿ ನಾನು ಕೇಳಲ್ಲ. ಪೆನ್ಸಿಲ್ ಐತೆ ಬರೀ, ನಾನು ಕೇಳಲ್ಲ. ಗೀಚು ಅದನ್ನು ಬಿಟ್ಬಿಟ್ಟು ಮನೇಲಿ ಐಟಮ್ಸ್ಗೆ ಇಲ್ಲಿ ನೋಡಿ ಗೈಸ್, ಟಿ ವಿಗೆ ಹಚ್ಚಿರ್ದ ಎಷ್ಟು ಉಚ್ತಾ ಇದ್ದೀನಿ. ಅವಲಿಂದ ಹೋಯ್ತಾನೆ ಇಲ್ಲ. ಅದು ನೀರು ಹಾಕೆಲ್ಲ ತೊಳಿತಾ ಇದ್ದೀನಿ, ಹೋಯ್ತಾ ಇಲ್ಲ ಅದು. ಹಾಂ, ಟಿ ವಿಗೆ ನೀರು ಹಾಕ್ಬಾರ್ದು ಅಂತಾರೆ. ನಾನು ನೀರು ಹಾಕ್ಬಿಟ್ಟೆಲ್ಲ ಒರೆಸ್ತಾ ಇದ್ದೀನಿ. ಆ ಕ್ರಯನ್ಸ್ ಹೋಯ್ತಾನೆ ಇಲ್ಲ ಅದು. ಹಾಂ, 2ನೇ ಸತಿ ಗೈಸ್ ಇದು. 2ನೇ ಸತಿ, 1ನೇ ಸತಿ ಅಲ್ಲ. ನೆನ್ನೆ ಹೋಗ್ಲಿ ಬಿಡು ಪಾಪ, ಗೊತ್ತಾಗಿಲ್ಲ ಹೇಳಿದ್ದೀನಿ. ಹಾಂ, ಇವತ್ತು ಅದೇ ಕೆಲಸ ಮಾಡೋಣ. ಅದಕ್ಕೆ ಹೊಡಿ. ಇನ್ನೊಂದು ದಿನ ತಪ್ಪು ಮಾಡ್ಬೇಕಾದ್ರೆ ಕಾಲು ನೋವು ಬರುತ್ತಲ್ಲ, ಗೊತ್ತಾಗ್ಬೇಕು ಅವಾಗ. ನೀ ಕೂತ್ಕೊಳ್ಳ. ಏನಾ ತಿರ್ಕೊಂಡು ಮಾತಾಡ್ತೀನಿ ಅಮ್ಮಂಗೆ? ಹೇಳು, ತಿರ್ಕೊಂಡು ಮಾತಾಡ್ತಿದ್ದಂಗೆ ಹೇಳು. ಅವ್ನಿಗೆ 50 ಹೊಡಿಸ್ತೀನಿ. ನಗಾಡಿಸ್ತೀನಿ. ಅದು ಕಲ್ಲರ್ ಅಲ್ಲ ಗೈಸ್, ಅದು ಹೋಗೋದೇ ಅಲ್ಲ ಕಲ್ಲರ್ ಇರೋದ್ರಿಂದ. ಇದನ್ನ ಟೇಬಲ್ಲೇ ಬೇಕಾದ್ರೆ ಹೆಂಗೆ ಬೇಕಾದ್ರೂ ಅದನ್ನ ಬಿಟ್ಟು ಉಜ್ಬೋದು. ಟಿ ವಿನ ಹೆಂಗೆ ಅದು ಮುಚ್ಚಕ್ಕಾಗುತ್ತೆ? ಆದರೆ ಹೋಗುತ್ತೆ ನಿಧಾನಕ್ಕೆ. ಹ್ಞೂ, ಡೆಸ್ಟರಲ್ಲಿ ಹೊಡೆದು ಹಾಳು ಮಾಡಿದ್ರು ಟಿ ವಿನ.
ಅದು ಹಾಳಾಗೋಯ್ತು ಕಂಪ್ಯೂಟ್ರು, ಇನ್ನೂ ರೆಡಿ ಮಾಡ್ಸೋಕ್ಕಾಗಿಲ್ಲ. ಹಾಂ ಆಸೆಯಿಂದ ತಾಡಿದ ಕಂಪ್ಯೂಟ್ರು. ಹಾಂ ಅದೇ ದುಡ್ಡು ಐಫೋನಿಗೆ ಹಾಕಿದ್ರೆ ಅವಾಗ ಬಂದ್ಬಿಟ್ಟಿರೋದು. ಹೊಡಿ 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 ಬಿಡ್ಬೇಡ. ಹೆಂಗೋ ವಿಡಿಯೋ ಕ್ಲಿಯರಿಟಿನಾರು ಚೆನ್ನಾಗಿ ಬರೋದು. ಇವಾಗಲೂ ಬರುತ್ತಾಳೆ. ಯಾರು ನಿನ್ನ ವೀಡಿಯೋ ಕ್ಲಿಯರಿಟಿ ಇಲ್ಲ ಅಂತ ಕಮೆಂಟ್ ಹಾಕೋರೆ ಗೈಸ್. ನೆನ್ನೆ ವೀಡಿಯೋಗೆ ಕಮೆಂಟ್ ಆಫ್ ಆಗ್ಬಿಟ್ಟಿದ್ದು ಗೈಸ್. ನಾನು ನಿನ್ನೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಕೇಳ್ಕೊಂಡಿದ್ದೀನಿ. ನೀವೆಲ್ಲ ಕಮೆಂಟ್ ಹಾಕೋಕೆ ಹೋಗಿರ್ತೀರ. ಅದೇನೋ ಕಮೆಂಟ್ ಆನ್ ಮಾಡೋಕ್ಕೆ ಹೋಗಿದ್ದೀನಿ, ಆಫ್ ಆಗಿಬಿಟ್ಟೈತೆ ಅದು. ಸೊ ಇವತ್ತು ನೀವು ಈ ವಿಡಿಯೋಗೆ ಕಮೆಂಟ್ ಹಾಕಿ, ಯಾರಿಗೆ ಸಪೋರ್ಟ್ ಮಾಡ್ತೀರಿ, ಗಾನವಿಗೋ ವಿಜಯ್ಗೋ? ಅಲ್ಲ, ದಿವ್ಯ ಸಿಸ್ಟರ್ ಡ್ರಾಯಿಂಗ್ ಏನಾಕವ್ರೆ ನೋಡಿಲ್ಲ. ಅವರಿಬ್ರಿಗೆ 8, 9 ನಿನಗೆ ಕನ್ಸಿಡರ್ ಇಲ್ಲೊಂದು. ಅದು ನೀನು ಹೇಳೇ ಇಲ್ಲ. ನಂಗೆ ಕಮೆಂಟ್ ಹೋಗಿ ದಿವ್ಯ ಸಿಸ್ಟರ್ ಯಾರು ಕಮೆಂಟ್ ಹಾಕಿರೋದು ನೋಡಿಲ್ಲ ನಾನು. ತಡಿ, ನೀನು ಹೇಳ್ದಲ್ಲ ನೆನ್ನೆ ಖುಷಿ ಆರೆಂಜ್ ಅನ್ನೋದೆಲ್ಲ, ಅದಕ್ಕೆ ತಡಿ ದಿವ್ಯ ಸಿಸ್ಟರ್ ಕಮೆಂಟ್ ಹಾಕೋದು ಹೋಗಿ ನೋಡ್ತೀನಿ. ನನಗೆ ಆ ಥರ ಹಾಕೋರೆ. ಕಮೆಂಟ್ ಹಾಕಿ ಗೈಸ್, ಜಾಸ್ತಿ ಕಮೆಂಟ್ ಹಾಕಿ, ಜಾಸ್ತಿ ಜನ ಲೈಕ್ ಮಾಡಿ. ಪ್ರತಿಯೊಬ್ಬರು ನೋಡ್ತಾರೆ. ಚೆನ್ನಾಗಿ ಬಿಡ್ಸಿದ್ದೀರಾ. ದೊಡ್ಡ ಹುಡುಗಿ ನಿನ್ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿರೋದು. ನೀನು ಸಣ್ಣ ಪಾಪು, ನಾನು ನಿನಗೆ ಕನ್ಸಿಡರ್ ಮಾಡೋಕ್ಕೆ ಎದ್ ನಡಿ. ಮಕ್ಳ ಜೊತೆ ಮಾಡಿದ್ರೆ ನಾನು ಚೆನ್ನಾಗಿ ಬಿಡ್ಸಿದ್ದೀನಿ ಅಂದ್ರೆ ನಮ್ಮನೆ ಚೆನ್ನಾಗಿ ಬಿಡ್ಸೋಳೆ, ನಾನು ಇನ್ನೂ ಚೆನ್ನಾಗಿ ಹಚ್ಬೇಕು ಡ್ರಾಯಿಂಗ್ ಅಂತ ಬರುತ್ತೆ. ನಿನಗೆ ದೊಡ್ಡವ್ರ ಜೊತೆ ಕಾಂಪಿಟೇಟ್ ಮಾಡೋಗ್ಬೇಕು, ಅವಾಗ ಸರಿ. ನೀನೇನು ಬಿಡಿಸ್ಬೇಡ ಬಾ. ಇವಾಗ ದೊಡ್ಡವ್ರ ಜೊತೆ ಅಂತ ಅಲ್ಲ, ಮಕ್ಳಿಗೆ ನಮ್ಮಗಿಂತ ಅವ್ನು ಇವಾಗ ಏನ್ ಗೊತ್ತಾ, ಅದ್ರೊಳಗಡೆ ಇವಾಗ ಒಂದು ರೌಂಡ್ ಇರುತ್ತೆ, ಅದ್ರೊಳಗಡೆನೆ ಕ್ಲೀನ್ ಆಗಿ ಹಚ್ಬೇಕು. ಅವ್ರು ಹೊರಗಡೆ ಎಲ್ಲ ಹಚ್ಬಿಡ್ತಾರೆ. ಅದೇ ನಾನ್ ಬಿಡಿಸ್ತೆ ಅಂತ ನೀನ್ ಹೇಳು, ಅವ್ರು ನಮ್ಮ ಚೆನ್ನಾಗಿ ಬಿಡಿಸೋಲ್ಲ, ಅವ್ರಿಗಿಂತ ಕ್ಲೀನ್ ಆಗಿ ನಿಧಾನ ಕುತ್ಕೊಂಡು ಕ್ಲೀನ್ ಆಗಿ ಹಚ್ಚೋದ್ ಕಲಿತಾನ ಅವನು. ಸರಿ, ನಮ್ಮನೆ ಹಚ್ಚೋಳಲ್ಲ, ನಾನು ಅದೇ ರೀತಿ ಮಾಡ್ಬೇಕು ಅಂತ ಬರುತ್ತೆ ಅವನಿಗೆ. ಹಂಗೆ ಆಗಿತ್ತು. ಏನ್ ಮಾಡ್ತಾ ಇದೀಯಾ? ಅದು ತೋರ್ಸ್ಕೊಂಡವ್ರು ಯಾರು? ಏನದು? ಚಪಾತಿ ಇಟ್ಟು ಕಾಣಿಸ್ತಾ ಇರೋದು ನೋಡಿ ಗೈಸ್. ಕ್ಲೀನಾಗಿ ಕಲ್ಸಕ್ಕೆ ಬಂದಿಲ್ವಲ್ಲ, ಅದಕ್ಕೆ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾಳೆ. ತೋರ್ಸಿ, ಓಲಿ ತೋರಿಸಿ ಹೆಂಗ್ ಕಲ್ಸಿದ್ಯಾ? ಸುಮ್ಮನೆ ಹೆಂಗ್, ಯಾರು ಹಚ್ಚಿದ್ದು? ದಿವಿನಾ? ಅವತ್ತು ನಾನು ತೋರಿಸಿದ್ದೀನಲ್ಲ, ಅದ ಇಲ್ಲ ತೋರಿಸಿಲ್ವ ಅದನ್ನ? ಒಂದೇ ತೋರಿಸಿದ್ದೀನಿ, ಫಿಶ್ ಒಂದೇ. ಓ ಹೌದಾ? ನಮ್ಮ ದಿವಿಗೆ ಗೈಸ್ 8 ಮಾರ್ಕ್ಸ್ ಕೊಟ್ಟಿದ್ದೀನಿ. ನಂದು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದೆ. ಇವತ್ತು ನಮ್ಮ ನವಿಗೆ 10 ಮಾರ್ಕ್ಸ್ ಕೊಟ್ಟಿದೆ. ಗುಡ್ ಬೇರೆ ಹಾಕ್ಸ್ಕೊಂಡವಳೆ. ಸರಿ, ಓಕೆ ಮಾಡಿ ಬರ್ತೀನಿ. ಓ ಇದು ಯಾರ್ದು? ವೆರಿ ಗುಡ್. ಯಾರು ಹಾಕಿದ್ದು? ಗಾನವಿ ಸೈನ್ ಹಾಕಿದ್ದೆ ನೋಡಿ ಗೈಸ್, ನಮ್ಮ ಗಾನವಿ ಸೈನು. ವೆರಿ ಗುಡ್. ಗಾನವಿ ಅಂತಾನೆ ಫುಲ್ ಬರೀತೀನಿ ಗೈಸ್, ಸೈನ್ಗಿನ ಆ ಥರ ಎಲ್ಲ ಹಾಕಲ್ಲ, ಸುಮ್ಮನೆ ಹಾಕಿರೋದು. ಫುಲ್ ಗಾನವಿ ಅಂತಾನೆ ಬರೆಯೋದು ಗೈಸ್. ಸಿಲಿಂಡರ್ದೆಲ್ಲ ಬರುತ್ತಲ್ಲ, ನೀನ್ ಮಾತ್ರ ವಿ ಅಂತ ಹಿಂಗೆ ಹಾಕ್ಬಿಡ್ತೀಯ. ಜಿಗೆ ಹೆಂಗ್ ಹಾಕೋದು ಸೈನ್ ಅನ್ನೋದೇ ಗೊತ್ತಿಲ್ಲ, ಅದಕ್ಕೆ ನಾನು ಗಾನವಿ ಅಂತಾನೆ ಫುಲ್ ಬರಿತೀನಿ. ಫಸ್ಟ್ ಎಲ್ಲದಕ್ಕೂ ಟಿ ಎನ್ ಅಂತ ಬರ್ತೀವಿ. ಇವಾಗ ಸ್ವಲ್ಪ ಟಿ ಎನ್ ಅನ್ನೋದು ಕಡಿಮೆ ಮಾಡ್ಬಿಟ್ಟು ಬರೀ ಗಾನವಿ ಅಂತ ಬರೀತೀನಿ. ಸರಿ, ಓಕೆ ಮಾಡಿ ಬರ್ತೀನಿ, ಸಿಗ್ತೀನಿ. ನೋಡಿ ಗೈಸ್, ಇವಾಗ ನಮ್ಮ ನವಿಯವರು ತರಕಾರಿನೆಲ್ಲ ತಗೊಂಡು ಫ್ರಿಡ್ಜಲ್ಲಿಂದ ಇಲ್ಲಿ ನನ್ನ ಮಗನ ಕೈಯಲ್ಲಿ ಕೊಡ್ತಾ ಇದ್ದಾರೆ, ಎತ್ತಿಕ್ಕು ಟೇಬಲ್ ಮೇಲೆ ಅಂತ. ಎತ್ತಿಕ್ಕಿದ್ರೆ ಬನ್ನಿ ಗೈಸ್, ನಮ್ಮ ನವಿ ಚಪಾತಿ ಇಟ್ಟು ಕಲಸಿರೋದು ತೋರಿಸ್ತೀವಿ. ಚೆನ್ನಾಗಿ ಕಲ್ಸಿದ್ದೀನಿ. ಅದೇನಾಗೈತೆ ಹಸಿಟ್ ಥರ ಹಂಗೆ ಐತೆ, ಇನ್ನು ಸ್ಮೂತಾಗಿ ಕಲಸಿ. ಗಾಯ್ಸ್, ಈ ಚಪಾತಿ ನೋಡಿ ಮೂಲೆನೂ ಇರ್ದೋಗಿರುತ್ತೆ, ಛಿದ್ರಾನ ಆಗಿರುತ್ತೆ ಪಕ್ಕ ಹೇಳ್ತೀನಿ. ಯಾಕೆಂದ್ರೆ ಅದು ಸ್ಮೂತಾಗಿ ಕಲಿಸ್ಬೇಕು. ನೆನ್ನೆ ಕಲಿಸಿದಲ್ಲ ರೊಟ್ಟಿಗೆ, ಆ ಥರ ಅದು ರೌಂಡ್ ಮಾಡಿಲ್ಲ. ಮತ್ತೆ ಅದನ್ನ ರೌಂಡ್ ಮಾಡೇ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಹೌದಾ? ಭಟ್ರುಗಳೆಲ್ಲ ಏನು ಮಾಡ್ತಾರೆ ಗೊತ್ತಾ ಗೈಸ್, ಅದನ್ನ ಕಲಸಿ ರೌಂಡ್ ಮಾಡಿ ಚಾಕು ಕಟ್ ಮಾಡಿ ಕ್ಲೀನಾಗಿ ಶೇಪ್ ಎಲ್ಲರೂ ಮಾಡ್ತಾರೆ ಆ ಥರ. ಅಲ್ಲ, ಅಂದ್ರೆ ಪ್ರೊಫೆಷನಲ್ ಆಗಿರೋರು ಹಂಗೆ ಮಾಡ್ತಾರೆ. ನಿಮ್ಮ ಥರ ನಾವು ಹಂಗೆ ಮಾಡ್ತೀವಿ. ಒಂದೊಂದು ಟೈಮ್ ಹಂಗಿರುತ್ತೆ, ಒಂದೊಂದು ಟೈಮ್ ಹಿಂಗಿರುತ್ತೆ. ಏನೇ ಅಮ್ಮನ ಮೇಲೆ ಕೂತಿರೋದು ಖುಷಿ? ಓ ಲವ್ ನೋಡಿ ಗೈಸ್, ಲವ್ ಅಮ್ಮನ ಮೇಲೆ. ಇವನೇನೋ ರಿಪೇರಿ ಮಾಡ್ತಾ ಇದ್ದಾನೆ ಸೈಕಲ್. ಸರಿ ಆಯ್ತು, ಥ್ಯಾಂಕ್ ಯು ಆಕೆ, ಲವ್ ಯು ಆಕೆ. ಬನ್ನಿ ಅಡುಗೆ ಮಾಡಿ ಬನ್ನಿ, ಹೊಟ್ಟೆ ಹಸಿತೈತೆ. ಲವ್ ಯು ಅಮ್ಮ. ಅದ್ ಬಿಟ್ರೆ ಬೇರೆ ಏನು ಬರಲ್ಲ ಗೈಸ್ ಅದಕ್ಕೆ. ಲವ್ ಯು ಅಮ್ಮ, ಮಿಸ್ ಯು ಅಮ್ಮ, ಲವ್ ಯು ಅಮ್ಮ ಎಲ್ಲ ಹೇಳುತ್ತೆ ಮಗ. ಎಲ್ಲ ಬರುತ್ತೆ ಗೈಸ್ ನನಗೆ. ಓಯೋ ಈ ಕಡೆ ಹಾಕಿದ್ರು ಆ ಕಡೆ ಬಂದಿದೆ ಹೆಂಗೆ ಅಂತ ಕೇಳ್ತಾ ಇದ್ದಾನೆ. ಮ್ಯಾಜಿಕ್. ಸರಿ ಬನ್ನಿ ಬೇಗ. ನೋಡಿ ಗೈಸ್, ನಾಳೆ ದೋಸೆಗೋಸ್ಕರ ಎಲ್ಲ ರುಬ್ಬಿಟ್ಕೋತಾ ಇದ್ದಾರೆ. ಇಲ್ಲಿ ಚಪಾತಿಗೆ ರೌಂಡ್ ಮಾಡಿಟ್ಟಿದ್ದಾರೆ. ನಮ್ಮ ಮನೆಗೆ ಎಷ್ಟು ಬೇಕು ಹೇಳಿ ಚಪಾತಿ? 1 2 3 4 5 6 7 8 9 9 ಚಪಾತಿ ಸಾಕಷ್ಟೆ. ಬೆವರು ಸುರಿಸಿ ಕೆಲಸ ಮಾಡೋದಂದ್ರೆ ಇದೆ ಗೈಸ್.
ಊಟಕ್ಕೆ ಬೀಳಿಸ್ಬಿಟ್ಟು ಆಮೇಲೆ ಮುನ್ಸ್ಕೊಂಡಿದ್ದಾಳೆ ಯಾಕೆ ಅಂತ ಗೊತ್ತಿಲ್ಲ. ಅದು ಸ್ವಲ್ಪ ಸಮಾಧಾನ ಆಗತಕ್ಕ ವೀಡಿಯೋನೇ ಇಟ್ಕೊಂಡಿರ್ತೀನಿ. ಅವಾಗ ಅವಳು ಸಮಾಧಾನ ಆಯ್ತಾಳೆ, ಇಲ್ಲಾಂದರೆ ಸಮಾಧಾನ ಆಗಲ್ಲ. ವೀಡಿಯೋ ಕಟ್ ಮಾಡಿದ್ರೆ ಬೈಯೋದು ಹೊಡೆಯೋದು ಈ ಥರ ಎಲ್ಲ ಮಾಡ್ತಾಳೆ. ಅದ್ರ ಬದಲಿಗೆ ಕಟ್ ಮಾಡ್ದಲ್ಲ ಹಿಂಗೆ ಸಮಾಧಾನ ಮಾಡಿದ್ರೆ ಸಮಾಧಾನ ಆಗ್ಬಿಡ್ತಾಳೆ. ಬೇಕಾದ್ರೆ ನೋಡಿ ನಗಾಡ್ತಾಳೆ ಇವಾಗ, ಇಲ್ಲಾಂದರೆ ರೇಗ್ತಾಳೆ. ಎರಡರಲ್ಲಿ ಒಂದು ಮಾಡ್ತಾಳೆ. ಓ ಬೆವರು ಕೋಪ ಬತ್ತೈತೆ ಮನಸ್ಸೊಳಗೆ. ಕಟ್ ಮಾಡಲಿ ಒಡೆಯಾನ ಚಚ್ಚಾನ. ನಗಾಡಂಗಿಲ್ಲಪ್ಪ ನೀನು, ನಗಾಡೋದು ನಾನು ಹೇಳಿಲ್ಲ. ಒಂದು ಸ್ಟ್ರಿಕ್ಟಾಗಿರ್ಬೇಕು, ಜಗಳ ಮಾಡಬೇಕು, ಬೈಬೇಕು. ಯಾಕೋ ಯಾಕೆ ಫಸ್ಟ್ ನೀನು ತಲೆ ಬಚ್ಕೊಂಬಿಟ್ಟು ಬಾ ಹೋಗು. ಆಯ್ತು. ಹಿಂದಕ್ಕೆ ತಿರ್ಕೊಂಡು ಮಾತಾಡ್ಬೇಡ ಅಂತ ತಾನು ಹೇಳಿರೋದು ನಿನಗೆ. ಅಮ್ಮ ಏನು ಹೇಳಿದ್ಲು ನಿನಗೆ, ಮರ್ತೋಯ್ತಾ? ಅವ್ರು ಏನೇನು ಹೇಳಿ ಮತ್ತೆ ಕೇಳಲ್ಲ. ಅಪ್ಪ ಹಿಂಗೆ ಮಕ್ಕಳು ಹಾಂ ಅಮ್ಮ ಬಸ್ಗೆ ಹೊಡಿಯೋ. ಯಾರು ಮಾತಾಡಿಸ್ಬೇಡಿ ನನ್ನ. ನಮ್ಮ ಸಬ್ಸ್ಕ್ರೈಬರು ನೋಡಿ ಗೈಸ್, ಎಲ್ಲ ಕೆಲಸ ಮುಗಿಸಿ ಆಯಿತು. ನಮ್ಮ ನವಿ ಇವಾಗ ಚಪಾತಿನ ಬೇಯಿಸ್ತಾ ಇದ್ದಾರೆ. ದೋಸೆ ಹಿಟ್ಟು ರುಬ್ಬಿದ್ದಾರೆ ನೋಡಿ ಗೈಸ್ ಇಲ್ಲಿ. ನಾಳೆ ದೋಸೆ ಅಥವಾ ಇಡ್ಲಿ. ನಮ್ಮಲ್ಲಿ ಯಾರಿಗೂ ಇಡ್ಲಿ ಇಷ್ಟ ಆಗಲ್ಲ, ಅದರಿಂದ ನಾವು 90% ಅಲ್ಲ 100% ಹೇಳ್ಬೋದು ನಾಳೆ ದೋಸೆ ಅಂತ. ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ ಗೈಸ್. ನೋಡೋಣ ಏನು ಮಾಡ್ತಾರೆ ನಮ್ಮ ಗಾನವಿ ಅವರು ಅಂತ. ಮಾರ್ನಿಂಗ್ ವ್ಲಾಗ್ ಮಾಡಿದ್ರೆ ತೋರಿಸ್ತೀನಿ. ಹೇಳೋಕ್ಕಾಗಲ್ಲ, ನಾಳೆ ಮಾರ್ನಿಂಗು ಮತ್ತು ನೈಟು ಅದೇ ಇರುತ್ತೆ ಊಟ. 100% ಹೇಳ್ತಾಯಿದ್ದೀನಿ. ನಮ್ಮ ಗಾನವಿ ಅವರು ನಗ್ತಾರೆ ಇವಾಗ. ನಗಾಡ್ರಿ ಸ್ವಲ್ಪ, ಸಾಕು ಮುನ್ಸ್ಕೊಂಡಿದ್ದು. ಓವರಾಗಿ ಆಡಬಾರ್ದು, ಇರಬೇಕು ಕೋಪ ಮುನ್ಸು ಎಲ್ಲವ. ಆದರೆ ಇಷ್ಟೊಂದೆಲ್ಲ ಇರಬಾರ್ದು. ಮಾತಾಡಿ ನವಿ. ನಿಂಗೊಂದು ಕ್ವಶನ್ನು, ಮೀನು ನೀರು ಕುಡಿದ ಗೈಸ್, ನಿಮ್ಮೆಲ್ಲರಿಗೂ ಒಂದು ಕ್ವಶನ್ನು. ನೀರೊಳಗಿರುತ್ತೆ ಮೀನು, ಆ ಮೀನು ನೀರು ಕುಡಿಯುತ್ತಾ ಕುಡಿಯಲ್ಲ? ಅದು ನೀರು ಯಾಕೆ ಕುಡಿಬೇಕು? ನೀರೊಳಗೆ ಇರುತ್ತಲ್ಲ ಯಾವಾಗಲೂ. ನಮ್ಮ ನವಿ ಕೇಳಿದೆ ಗೈಸ್ ಈ ಕ್ವಶನ್ನ. ಅದಕ್ಕೆ ಅವಳು ನೀರು ಕುಡಿಯುತ್ತೆ ಅಂತ. ಸೊ ನಾನು ನೀರು ಕುಡಿಯಲ್ಲ ಅಂತ ಮೀನು. ಸೊ ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಆಗಿ. ಚಾಟ್ ಜಿಪಿಟಿಲಿ ನೋಡ್ಕೊಬಿಟ್ಟು ಹೇಳೋದಲ್ಲ. ಚಾಟ್ ಜಿಪಿಟಿಲಿ ಹೇಳ್ತು ಮೀನು ನೀರು ಕುಡಿಯಲ್ಲ, ಯಾಕೆಂದರೆ ಅದು ಕಿವಿಯಿಂದ ಮೂಗಿಂದ ಬಾಯಿಯಿಂದ ಒಳಗೆ ಹೋಗಿರುತ್ತೆ ನೀರು, ಅದರಿಂದ ನೀರು ಕುಡಿಯಲ್ಲ ಅಂತ ಅದು ಹೇಳ್ತು. ಎಲ್ಲ ಪ್ರಾಣಿ ಕುಡಿತವೆ, ಆದರೆ ಮೀನು ಮಾತ್ರ ಕುಡಿಯಲ್ಲ ಅಂತ ಹೇಳ್ತಿರೋದು. ಹಾಗೆ ಇನ್ನೊಂದು ಕ್ವಶನ್ ಕೇಳಿದೆ ಗೈಸ್, ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ. ನಮ್ಮ ನವಿ ಹೇಳ್ತಾಳೆ ಕೋಳಿ ಮೊದಲು ಅಂತ. ಇಲ್ಲ, ನಾನು ಏನು ಹೇಳಿ ನಂಗೆ ಗೊತ್ತೇ ಇಲ್ಲ ಅಂತಾರಂತ. ಇವನ್ ಫಸ್ಟ್ ಕೋಳಿ ಹೇಳಿದ್ದು, ನಮ್ಮ ದಿವಿ. ಗೊತ್ತಿಲ್ಲ. ಹಾಂ, ನಾನು ಮೊಟ್ಟೆ ಅಂತ ಹೇಳ್ತಾ ಇದ್ದೀನಿ, ನಮ್ಮ ದಿವ ಕೋಳಿ ಅಂತ ಹೇಳ್ತಾ ಇದ್ದಾನೆ. ಯಾವುದೋ ಫಸ್ಟ್ ಬಂದಿದ್ದು? ದಿವಾ ಖುಷಿ. ಕೋಳಿ ಫಸ್ಟು ಮೊಟ್ಟೆ ಫಸ್ಟು? ಏನು ಹೇಳೋದು ಅವನಿಗೆ ಅರ್ಥ ಆಗ ಗೈಸ್. ಅದು ಕೋಳಿ ನಿಧಾನಕ್ಕೆ ಬರುತ್ತಾ? ಎಲ್ಲಿಂದ? ಮೊಟ್ಟೆ ಹೆಂಗ್ ಬರುತ್ತೆ? ಆಯ್ತು, ಕೋಳಿ ಇರ್ಲೇಬೇಕಲ್ವಾ? ನಮ್ಮ ಖುಷಿ ಬಾಯಿಯಿಂದ ಬರುತ್ತಂತೆ ಗೈಸ್ ಮೊಟ್ಟೆ. ಇನ್ಯಾರ ಬಾಯಿಂದನಲ್ಲ, ನಿನ್ನ ಬಾಯಿಂದ ಬರುತ್ತಾ? ಹ್ಞೂ. ಕೋಳಿ ಮೊಟ್ಟೆ ಇಕ್ಕೋದು ನೋಡಿದ್ದೀವಲ್ಲಿ? ನೋಡಿದ್ದೀರಾ? ಹಾಂ, ನೋಡಿದ್ಯಾ? ಹ್ಞೂ. ಸರಿ ಗೈಸ್, ನಮ್ಮ ಗಾನವಿ ಅವರು ಸಮಾಧಾನ ಆದರು ಅಂತಿಂತ ಏನಾರು ಮಾತಾಡಿಸಿ ಸಮಾಧಾನ ಮಾಡಿದ್ದೀನಿ. ಇವಾಗ ಚಪಾತಿ ತಿನ್ಬೇಕು. ಚಪಾತಿ ಪಲ್ಯ, ತರಕಾರಿ ಪಲ್ಯ. ತರಕಾರಿ ಸಾಂಬಾರಲ್ಲಿ ಮಾಡೋದು ತಿನ್ನಲ್ಲ ಅಂದ್ಬಿಟ್ಟು ನಮ್ಮ ಗಾನವಿ ಅವರು ತರಕಾರಿಯಲ್ಲಿ ಪಲ್ಯ ಮಾಡಿದ್ದಾರೆ. ಇವಾಗ ತಿನ್ನ. ನಿನಗೆ ಇಷ್ಟ ಆಗಿಲ್ಲ ಅಂದರೆ ಯಾರು ಕೇಳಿದ್ರು ಅಷ್ಟೇ.